ಎಲ್ಲಕ್ಕೂ ನಮಸ್ಕಾರ. ನಾನು ನಿಮ್ಮ ಅಮಿತಾಸ್ ಕಿಚನ್ಗೆ ಸ್ವಾಗತ. ಸ್ನೇಹಿತರೆ, ಇಂದು ಕೆಲವೊಂದು ಟಿಪ್ಸ್ ಮತ್ತು ಟ್ರಿಕ್ಸ್ನೊಂದಿಗೆ ಸಾಫ್ಟ್ ಆದ ಮತ್ತು ರುಚಿಕರಾದ ಮಲ್ಲಿಗೆ ಇಡ್ಲಿನ ಒಂದೇ ಸಲಕ್ಕೆ ತುಂಬ ಇಡ್ಲಿನ ಹೇಗೆ ಬೇಯಿಸ್ಕೊಂಬಂದು ಅಂತ ತೋರಿಸಿಕೊಡ್ತಾಳೆ. ಈ ಬ್ಲಾಗ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡ್ದಾರ ಮರಿಬೇಡಿ. ಹಾಗೇ ನಿಮ್ಮ ನೆಂಟರುಗಳಿಗೆ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಚಾನಲಿಗೆ ಹೊಸಬ್ರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ನ ನೋಡಿ. ಹೊಸ ನೋಟಿಫಿಕೇಷನ್ಗಾಗಿ ಕರೆಯಲಿರುವ ಗಂಟೆನ ಒತ್ತಿ ಅದರಲ್ಲಿ ಆಲ್ನ ಸೆಲೆಕ್ಟ್ ಮಾಡಿ. ಹಾಗಾದ್ರೆ ಬನ್ನಿ ಅಮಿತಾಸ್ ಕಿಚನ್ಗೆ ಹೋಯಿ. ಇಲ್ಲಿ ಸಾಫ್ಟ್ ಆದ ಮಲ್ಲಿಗೆ ಇಡ್ಲಿ ಮಾಡಿಕೊಂಡೋಳೆ. ಇದಕ್ಕೆ ಸಾಂಬಾರು ಮತ್ತು ಚಟ್ನಿ ಮಾಡಿಕೊಂಡೋಳೆ. ಸಾಂಬಾರು ನಾನು ನನ್ನ ಚಾನಲ್ಲಿ ಉಟ್ಟು ಡಿಸ್ಕ್ರಿಪ್ಷನ್ಗೆ ಹಾಕಿನ ಲಿಂಕ್ ಚೆಕ್ ಮಾಡಿ. ಕಾಯಿ ಚಟ್ನಿಗೆ ಕಾಯಿ ಮೆಣಸು, ಉಪ್ಪು, ಹುಳಿ ಇಷ್ಟು ಮಾಮೂಲು ನಾವು ಹಾಕುವಲ್ಲ. ಅಂದರೆ ನಾನು ಇಲ್ಲಿ ನೀರುಳ್ಳಿ ಹಾಕಿದ್ಲೆ, ಅದರ ಬದಲು ಶುಂಠಿ ಮತ್ತು ಒಂದೆರಡು ಬೆಳ್ಳುಳ್ಳಿನ ಹಾಕೊಂಡೋಳೆ. ಶುಂಠಿ ಮತ್ತು ಬೆಳ್ಳುಳ್ಳಿ ಹಾಕಿದ್ರೆ ನಾವು ಗ್ಯಾಸ್ಟ್ರಿಕ್ ಸಮಸ್ಯೆ ಎಲ್ಲ ಆದಲ್ಲ. ಕೆಲವು ಹುಳಿ ಹಿಟ್ಟು ತಿಂದರೆ ಗ್ಯಾಸ್ಟ್ರಿಕ್ ಸಮಸ್ಯೆ ಎಲ್ಲ ಅದಲ್ಲ. ಹಾಗೆ ಅಂಥವಕ್ಕೆ ಶುಂಠಿ ಮತ್ತು ಬೆಳ್ಳುಳ್ಳಿ ಹಾಕಿದ ಒಂದು ಚಟ್ನಿ ಮಾಡಿ ಒಳ್ಳೆಯದಾದೆ. ಮತ್ತು ಇದಕ್ಕೆ ಇಡ್ಲಿ ಒಟ್ಟಿಗೆ ಈ ಚಟ್ನಿ ತಿಂಬಕ್ಕೆ ಅಷ್ಟು ತುಂಬಾ ಟೇಸ್ಟ್ ಕೂಡ ಅದೇ. ಹಾಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಹಾಕಿಕೊಂಡೋಳೆ. ದಿನ ಚಟ್ನಿನ ರೆಡಿ ಮಾಡಿಕೊಂಡೋಳೆ. ನೀವು ಕೂಡ ಒಂದ್ಸಲಿ ಟ್ರೈ ಮಾಡಿ. ಎಲ್ಲ ಸಾಮಾನು ಬೇಕು ಅಂತ ನೋಡಿಕೊಡಮ್ಮ. ಇಲ್ಲಿ 3 ಪಾವುದಷ್ಟು ಬೆಳ್ತಿಗೆ ಅಕ್ಕಿ ತಗೊಂಡೋಳೆ. ಅದಕ್ಕೆ ಈ ಸ್ಪೂನಲ್ಲಿ 1 ಸ್ಪೂನಷ್ಟು ಮೆಂತೆ ಕೂಡ ಹಾಕ್ಯೋಳೆ. ಒಂದು 5 ಗಂಟೆಗಳಷ್ಟು ಹೊತ್ತು ಪದನಿಕೆ ಹಾಕಿ ಲಾಯ್ಕ್ ಒಂದು 5-6 ಸಲ ತೊಳ್ಕೊಂಡೋಳೆ. ಲಾಯ್ಕ್ ಕಚ್ಚಿಕಲ್ ತಗೊಳಕು. ಹಾಗೆ ಅರ್ಧ ಪಾವು ಉದ್ದು ಇದರ ಅಷ್ಟೇ ಒಂದು 5 ಗಂಟೆ ಅಷ್ಟು ಹೊತ್ತು ಪದನಿಕೆ ಹಾಕಿ ಒಂದು 5-6 ಸಲ ಲಾಯ್ಕ್ ತೊಳ್ಕೊಂಡೋಳೆ. ಇದರ ಕೂಡ ಇಲ್ಲಿ 1 ಕಪ್ನಷ್ಟು ಪೇಪರ್ ಅವಲಕ್ಕಿ ಮತ್ತು 1 ಕಪ್ನಷ್ಟು ಬೆಳ್ತಿಗೆ ಅಕ್ಕಿ ಅನ್ನ ತಗೊಂಡಿದ್ದೆ. ಈ ಪೇಪರ್ ಅವಲಕ್ಕಿನ ಈ ಗ್ಲಾಸಲ್ಲಿ 2 ಗ್ಲಾಸ್ನಷ್ಟು ತಗೊಂಡು ಒಂದು 2-3 ಸಲ ತೊಳೆದು ಅಕ್ಕಿ ಕಡೆಗೆ 1 ಗಂಟೆಗೆ ಮುಂದೆ ಪದನಿಕೆ ಹಾಕ್ಯೋಳೆ. ಅವಲಕ್ಕಿ ಮುಳುಗುವಷ್ಟು ನೀರು ಹಾಕಿ ಪದನಿಕೆ ಹಾಕ್ಯೋಳೆ. ಈ ಗ್ಲಾಸಲ್ಲಿ 1 ಗ್ಲಾಸ್ನಷ್ಟು ಬೆಳ್ತಿಗೆ ಅಕ್ಕಿ ತಗೊಂಡು ಅದರ ಅನ್ನ ಮಾಡಿಕೊಂಡು ಸುರುಗೆ ಉದ್ದಿನ ಬೇಳೆನ ಕಡ್ಕೊಳಮ್ಮ. ನಾ ಗ್ರೈಂಡರಿಗೆ ಹಾಕಿನೆ. ನೀವು ಮಿಕ್ಸಿಲಿ ಕಡಿಯೋದಿದ್ರೆ ಕಡ್ಕೊಳಕ್ಕೆ ತೊಂದರೆ ಇಲ್ಲ. ಗ್ರೈಂಡರ್ಲಿ ಅದೆಲ್ಲ ಹಾಕದೆ, ಕಲ್ಲಲ್ಲಿ ಆದರೆ ಇನ್ನೂ ಲೈಕ್. ಇಲ್ಲಿ ಉದ್ದಿನ ಕಡೆಕನ ಸೈಡ್ ತೆಗಿಗೆ ಹೊಡೆದು ಕೊಡೋಕೆ. ಆಗ ನಮಗೆ ಉದ್ದು ಜಾಸ್ತಿ ಒದಗಿದೆ. ನೀವಿಗೆ ಅಂದಾಜು ಒಂದು 2 ನಿಮಿಷಕ್ಕೆ ಮಾಡಿದರೆ ಉದ್ದು ಸಹ ಜಾಸ್ತಿ ಅದು ಒದಗಿ ಬಂದರೆ ಹಿಟ್ಟು ಸಹ ಆಯ್ತದೆ, ಸಾಫ್ಟ್ ಆಗಿದೆ. ಇದು ನೀವು ಒಂದು ಟಿಪ್ಸ್ ಅಂತಲೇ ಹೇಳೋದು ನನ್ನ ಕಡೆಯಿಂದ. ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ನೋಡಿ. ನಿಮಗೆ ಅಂದಾಜು ಅದು ಮಾತ್ರ. ಈಗ ಇಲ್ಲಿ ಉದ್ದು ಸಹ ಸಣ್ಣ ಆಗಿ ಈಗ ಇದಕ್ಕೆ ಹಾಕಿ ಹಾಕ್ಯಾಳೆ. ಸುರಿಗಿದಕ್ಕೆ ಅನ್ನ ಹಾಕ್ತಾಳೆ. ಬೆಳ್ತಿಗಕ್ಕೆ ಅನ್ನ ಹಾಕ್ಯಾಳೆ ಅಂತ ಅಕ್ಕಿ ಸದರೊಟ್ಟಿಗೆ ಹಾಕ್ತಾಳೆ. ಅಕ್ಕಿ ತುಂಬ ಅಕ್ಕಿ ಎಲ್ಲ ಇದಕ್ಕೆ ನೀವು ಸಪ್ರೇಟ್ ಮಾಡಿದ್ದೀನಿ. ಉದ್ದು ಬೇರೆ ಅಕ್ಕಿ ಬೇರೆ ಕಟ್ಕೊಳ್ಳೋದು. ಉದ್ದು ಸಣ್ಣದಾಗೆ ತೆಗೆದ ಮೇಲೆ ಉದ್ದು ಸಣ್ಣಾಗಿ ತೆಗೆದ ಮೇಲೆ ಅಕ್ಕಿನ ಹಾಕಿ ಕಟ್ತಾರೆ. ಈಗ ಅವಲಕ್ಕಿ ಹಾಕ್ತಾಳೆ. ಈಗ ಒಂದು ಸ್ವಲ್ಪ ನೀರು ಕೂಡ ಹಾಕ್ತಾಳೆ. ಇಲ್ಲಿ ನಾವು ಬಂದನ್ನು ತುಂಬ ತೆಳ್ಳಗೆ ಮಾಡಬೇಡ, ಸ್ವಲ್ಪ ಗಟ್ಟಿ ಇರಲಿ. ಇಲ್ಲಿ ಅಕ್ಕಿ ಸಹ ಸಣ್ಣ ಆಯ್ತು ನೋಡಿ. ನೈಸ್ ಹತ್ಲೆ ಸ್ವಲ್ಪ ರವೆ ಇಟ್ಟು ನೈಸ್ ಹಾಕಿ ಬರ್ತದೆ. ಹಂಗೆ ತುಂಬಾ ತರಿಸ ಬೇಡ, ಸ್ವಲ್ಪ ರವೆ ನಂಗಿದ್ದಾರೆ ಹತ್ತು. ರವೆ ನಂಗಿದ್ದಾರೆ ಹತ್ತು. ಇದ್ರ ಈಗ ತಕೊಳಮ್ಮ. ಅಕ್ಕಿ ಕಡ್ಕೊಂಡತ್ತು. ಇದ್ರ ಇನ್ನಮೇಲೆ ಹಾಕಿ ಕಲಸಿಕೊಳಮ್ಮ. ಇದಕ್ಕೀಗ 1 ಸ್ಪೂನ್ ಉಪ್ಪು ಕೂಡ ಹಾಕ್ತಾಳೆ. ಇನ್ನು ಇದರ ಮೇಲೆ ಹಾಕಿ ಕಲಸಮ್ಮ. ಹಾಕಿ ಒಂದಕ್ಕೊಂದು ಮಿಕ್ಸ್ ಆಗುವಂಗೆಲ್ಲ ಹಾಕಿ ಕಲಸೋಕು. ಹಿಟ್ಟು ಹಾಕಿ ಬಂದನಿಲ್ಲ ಹಾಕಿ ಕಲಸಿಕೊಂಡ್ರೆ ನಾವು ಇಡ್ಲಿ ಸಲ ಹಾಕಿ ಬಂದರೆ ಒಂದು 5 ನಿಮಿಷ ಆದ್ರೆ ಹಿಂಗೆ ಕಲಸಿಕೊಳಮ್ಮ. ಇಲ್ಲಿ ನೋಡಿ ಹಿಟ್ಟು ಇಷ್ಟು ಇನ್ನೊಂದು ಸ್ವಲ್ಪ ನೀರು ಹಾಕಿ ಕಣೆ ಒಂದು ಸ್ವಲ್ಪ ತೆಳ್ಳಗೆ ಮಾಡಿ ಕಣಮ್ಮ. ಬಂದ ಮೇಲೆ ಹಿಟ್ಟು ಒಂದು ಸ್ವಲ್ಪ ಗಟ್ಟಿ ಆದೆ ಅಲ್ಲ, ಹಾಗಾಗಿ ಒಂದು ಸ್ವಲ್ಪ ನೀರು ಹಾಕ್ತಾಳೆ. ಇದರ ಮೇಲೆ ಹಾಕಿ ಒಂದು 5 ನಿಮಿಷ ಆದ್ರೆ ಹಿಂಗೆ ಕಲಸಿಕೊಳಮ್ಮ. ಆಗ ನಮಗೆ ಬಂದ ಸಲ ಆಯ್ಕೆ ಉಬ್ಬಿ ಬಂದದೆ. ಹೀಗೆ ಕೈನ ಹಿಂಗೇನೆ ಹೊಡೆದು ಕಲಸಿರತ್ತೆ. ಇನ್ನು ನೋಡಿ ಲಾಕಿ ಕಲಸಿಕೊಂಡ ಅದು ಬಂದದ ಹದ ನೋಡಿ ಹಿಂಗೆ ಉಂಟು. ಇನ್ನು ನಾಳೆ ಬುಳುಪಾಕನ ಸ್ವಲ್ಪ ಬಂದ ಸ್ವಲ್ಪ ಗಟ್ಟಿ ಆದೆ. ಇದರ ಸೈಡ್ಲಿ ಇದ್ದಾರಲ್ಲ ಆಮೇಲೆ ಆಯ್ಕೆ ಮಾಡಿ ಪೂಜೆ ಹಾಕೋಣಮ್ಮ. ಇನ್ನಿದರ ಮೇಲೆ ಬಂದ್ ಮಾಡಿ ಮುಚ್ಚಿಕೊಳಮ್ಮ. ಒಂದು ವೇಳೆ ನಿಮಗೆ ಹಿಟ್ಟು ಬುಳುಪಾಕನ ಬಾರದಿದ್ದರೆ ಕಡ್ದಿಸ್ಕೊಂಡು ತುಂಬ ಹೊತ್ತಿದ್ದರೆ ಸ್ವಲ್ಪ ಬಿಸಿನೀರದ ಪಾತ್ರ ಮಾಡಿಕೊಂಡು 1-2 ಚೊಂಬು ನೀರು ಹಾಕಿ ಸ್ವಲ್ಪ ಬಿಸಿನೀರು ಮಾಡಿಕೊಂಡು ನೀರು ಒಳ್ಳೆ ಕುದಿಸೋದು ಬೇಡ.
ಕೊದಿಯುವ ಹಂತಕ್ಕೆ ಬಾಕನಾದ್ರೆ ಆಫ್ ಮಾಡ್ರೆ ಅದು. ಅದ್ರ ಮೇಲೆ ಒಂದು ಪ್ಲೇಟ್ ಇಸಿ ಈ ಮಡಿಕೆ ಇಸಿಕೊಡು. ಅಂದ್ರೆ ನಮ್ಗೆ ಹಿಟ್ಟು ಸಲ ಆಗಿ ಬಂದದೆ. ಕೆಲವು ಕಡೆ ಎಲ್ಲ ತಂಪು ಇದ್ದಾರೆ ಎಲ್ಲ ಬಾದ್ಲೆಲ್ಲ ಅಂತವಲ್ಲ, ಮಡಿಕೇರಿ ಆ ಸೈಡ್ ಎಲ್ಲ ಬೇಗ ಹಿಟ್ಟು ಬಾದ್ಲೆ. ಅದಕ್ಕೋಸ್ಕರ ಬಿಸಿನೀರದ ಮೇಲೆ ಒಂದು ಪ್ಲೇಟ್ ಇಸಿ ಅದ್ರ ಮೇಲೆ ಈ ಮಡಿಕೆ ಇಸಿಕೊಣಗು. ನಾವು ಬಂದ ತೆಗ್ದಲ್ಲ ಅದ್ರ ಮಡಿಕೆ ಇಸಿಕೊಣಗು. ಆಗ ನಮ್ ಕೊಳಪಾಕಲ್ಲ ಆಯ್ಕೆ ಹಿಟ್ಟು ಬಂದದೆ. ಇಲ್ಲೆಲ್ಲ ಅಡಿಗೆ ಮಾಡುವಾದ್ರೆ ಹೆಂಗು ಒಲೆ ಚಿಂಟೆಲಿ ಸುದು ಆಗಲ್ಲ ಆಯ್ಕೆ ಕೊಳಪಾಕನ ಹಿಟ್ಟು ಬಂದದೆ. ನಾವು ಪೇಟೆಯಲ್ಲಿ ಇರುವಕ್ಕೆಲ್ಲ ಸ್ವಲ್ಪ ಒಲೆಲೆಲ್ಲ ಅಡಿಗೆ ಮಾಡುದು ಕಡಿಮೆ ಅಲ್ಲ, ಹಂಗಾಗಿ ಒಲೆನೇ ಇರುದಿಲ್ಲ, ಸ್ಟೌಲಿ ಅಡಿಗೆ ಮಾಡುದು. ಹಂಗಾಗಿ ಬಿಸಿ ಪಾತ್ರದ ಮೇಲೆ ಇಸಿಕೊಂಡ್ರೆ ಸಾದೆ ಹಾಕಿ ಬಂದದೆ. ಇಲ್ಲೊಂದು ಬಿಸಿಲಿಗೆ ಇಲ್ಲೊಂದು ಸಣ್ಣ ಒಂದು ಹೊಟ್ಟೆ ಇತ್ತು, ಅದಕ್ಕೆ ಚಂಡಿ ಮಾಡಿದ ಪೇಪರ್ನ ಇಸಿಕೊಂಡೆ. ಅಂದರೆ ಹಿಂಗೆ ನಿಸಿಕೊಣಮ್ಮ ಕೊಳಪಾಕನ ನೋಡಮ್ಮ ಎಂತಾದೆ. ಬೆಳಿಗ್ಗೆ ಗಂಟೆ 5:30 ಆಗ್ಬಿಟ್ಟು ಬಂದ ನೋಡಿ ಎಷ್ಟು ಬಂದ್ಬಿಟ್ಟು ಅಂತ. ಪಾತ್ರೆ ಫುಲ್ ಆಗ್ಬಿಟ್ಟು ಬಂದ ನೋಡಿ. ಗಂಟೆ 5:30 ಆಗ್ಬಿಟ್ಟು ಇಷ್ಟು ಬೇಗನ ಇಡ್ಲಿ ಮಾಡಿಕವಲ್ಲೆ ನೋಡಿ. ಹಾಕಿ ಬಂದಸ ಬಂದ್ಬಿಟ್ಟು ಇದಕ್ಕೆ ಸೋಡಾಗ್ಲಿ ಇಷ್ಟಾಗ್ಲಿ ಅಂತ ಸಾಕಿತ್ಲೆ ಅಂದ್ರಸಿ ನೋಡಿ ಬಂದೆಷ್ಟು ಲೈಕ್ ಆಗ್ಬಿಟ್ಟು ನೋಡಿ. ಇದರ ಸ್ವಲ್ಪ ಇನ್ನೊಂದು ಪಾತ್ರೆಗೆ ಹಾಕಿ ಕಡೆ ತೊಳೆದಿಸಿದ ಇಡ್ಲಿ ಮೇಲೆ ತರ ಸುರುವಿಗೆ ಬಟ್ಟೆಲೆಮ್ಮೆ ಪೂಜಿ ಕಡೆ ಇಡ್ಲಿ ಮಿಳ್ಳಿನ ಬಟ್ಟೆಲೆಲ್ಲ ಪೂಜಿಕೊಂಡಾದ. ಈಗ ಸ್ವಲ್ಪ ಇದಕ್ಕೆ ಕಾಯಿ ಎಣ್ಣೆ ಹಾಕಿಕಣಮ್ಮ. ಇನ್ನು ಮಿಳ್ಳಿಗೆಲ್ಲೊಮ್ಮೆ ಲಾಯ್ಕೆ ಮಾಡಿ ಕಾಯಿ ಎಣ್ಣೆನ ಪೂಜಿಕಣಮ್ಮ. ಕಾಯಿ ಎಣ್ಣೆ ಪೂಜಿರೆ ಲಾಯ್ಕೆ ಪರಿಮಳ ಸಹ ಬಂದದೆ. ಬಾಕಿದ್ದ ಎಣ್ಣೆಗಿಂತ ನಾವು ಇಡ್ಲಿ ಮಿಳ್ಳಿಗೆ ಕಾಯಿ ಎಣ್ಣೆ ಹಾಕಿದ್ರೆ ಒಳ್ಳೇದಾದೆ. ಹಿಟ್ಟು ಸಹ ಲಾಯ್ಕೆ ಪರಿಮಳ ಬಂದದೆ. ಇಲ್ಲಿ ಹಂಗೆ ಸಣ್ಣ ಸಣ್ಣ 3 ಗ್ಲಾಸ್ ಕೂಡ ತಗೊಂಡೋಳೆ. ಅದಕ್ಕೆ ಸಿಗ ಎಣ್ಣೆ ಪೂಜಿಕೊಂಡೋಳೆ. ಈಗ ಗ್ಲಾಸಿಗೆ ಮತ್ತೆ ಇಡ್ಲಿ ಮಿಳ್ಳಿಗೆಲ್ಲ ಎಣ್ಣೆ ಪೂಜಿಕೊಂಡಾತ. ಇನ್ನು ಇದಕ್ಕೆ ನಾವು ಬಂದನ ಹೊಯ್ಕೋಣಮ್ಮ. ಸಣ್ಣ ಇಲ್ಲಿ ನೋಡಿ ಸಣ್ಣ ಸಣ್ಣ ಒಂದೇ ಸೈಜದ 3 ಗ್ಲಾಸ್ ಕೂಡ ತಗೊಂಡೋಳೆ. ಯಾಕೆ ಅಂತ ನಿಮ್ಗೆ ಹೇಳೋಣ. ಬಂದನ ಪಾಟೆಗೆ ಹೊಯ್ಕೊಂತವಳೆ. ನಾವು ಪಾಟೆಗೆ ಹೊಯ್ದು ಇಡ್ಲಿ ಹೊಯ್ದಾರೆ ಸುಲಭ ಅದೇ. ಈಗ ಎಣ್ಣೆ ಪೂಜೆ ಇಡ್ಲಿ ಮಿಳ್ಳಿನೆಲ್ಲ ಇಡ್ಲಿ ಮಡಿಕೆ ಹಿಂಗೆ ಖಾಲಿ ಇಸ್ತವಳೆ. ಅಂದ್ರೆ ನಾವು ಇಡ್ಲಿ ಮಡಿಕೆದೊಳಗೆ ಇಸಿರೋ ಸುಲಭ ಅದ ಹೊಯ್ಯಕ್ಕೆ. ಇಲ್ಲೊಮ್ಮೆ ಹೊಯ್ಯೋದು ತೆಗಿಯೋದು ಅಂತ ಒಂದು 2 ಕೆಲಸ. ಪಾಟೆಗೆ ಬಂದರ ಹೊಯ್ಕೊಂಡು ಹಿಂಗೆ ಮಾಡ್ರೆ ಸುಲಭ ಅದೇ. ಎಣ್ಣೆ ಪೂಜಿದ ಖಾಲಿ ಇಡ್ಲಿ ಮಿಳ್ಳಿನ ಇಸ್ಕೊಂಡಾಳೆ. ಹಂಗೆ 3 ಒಂದೇ ಸೈಜದ ಗ್ಲಾಸನ್ನ ಕೂಡ ಇಸಿಕೊಂಡಾಳೆ. ಇನ್ನು ಇದಕ್ಕೆ ಬಂದರ ಹೊಯ್ಕಣಮ್ಮ. ಇಡ್ಲಿ ಮಡಿಕೆ ಇಸಿದ ನೀರು ಸಲ ಹಾಕಿ ಕೊದ್ದುಕೊಂಡಿರೋಕು ಅಂದರೆ ಮಾತ್ರ ಇಡ್ಲಿ ಹಾಕೋದು. ಇನ್ನೇ ಕಪ್ಗೆಲ್ಲ ಒಂದು ಮುಕ್ಕಾಲ್ ಅಂಶ ಬಂದನೆ ಹಾಕಿಕೊಂಡ್ರೆ ಅತ್ತು. ಇಡ್ಲಿ ಗ್ಲಾಸಿಗೆ ಸಂಖ್ಯೆನೆ ಮುಕ್ಕಾಲ್ ಅಂಶ ಹಾಕಿದ್ರೆ ಸಾಕು. ಫುಲ್ ಹಾಕಿದ್ರೆ ನಾವು ಇಲ್ಲಿ ಇಡ್ಲಿ ಪ್ಲೇಟಿಗೆ ಮೇಲೊಂದು ಪ್ಲೇಟ್ ಇಸುವಲ್ಲ ಅದಕ್ಕೆ ಅಂಟಿಕೊಂಡದೆ. ಬಂದನೆಲ್ಲ ಹೊಯ್ಕೊಂಡು ಹಾಕಿದ್ರೆ ಮೇಲೆ ಒಂದು ಪ್ಲೇಟ್ ನಿಸಿನೆ ವಾಪಸ್ ಒಂದು ಪ್ಲೇಟ್ ನಿಸಿಯೋಳೆ. ಅಂದ್ರೆ ನಾವು ಇಲ್ಲಿ 2 ಥರ ಮಾಡಿ ಇಡ್ಲಿ ಇಸಿರೆ ತುಂಬಾ ಇಡ್ಲಿ ಬೇಯಿಸ್ಕೊಂಬೇಕಾದೆ. ಹಾಗಾಗಿ ನಾವೊಂದು ಇನ್ನೊಂದು ಪ್ಲೇಟನ್ನ ಸೇರಿಸಿಕೊಂಡೋಳೆ. ಇದ್ರ ಮೇಲೆ ಸಹ ಎಣ್ಣೆ ಪೂಜಿದ ಇಡ್ಲಿ ಮಿಳ್ಳಿ ಬೇಯಿಸಿಕೊಂಡ್ರೆ ಆಯ್ತು. ಇದಕ್ಕೆ ಸಹ ಬಂದ ಹೊಯ್ಕೊಣಮ್ಮ. ಒಂದಂತರ ಇಡ್ಲಿ ಮಿಳ್ಳಿಗೆ ಬಂದಾರ ಹೊಯ್ಕೊಂಡಾತ್. ಈಗ ಇನ್ನೊಂದು ಅಂತರ ಅದ್ರ ಮೇಲೆ ಒಂದು ಅಂತರ್ಲಿ ಇಡ್ಲಿ ಮಿಳ್ಳಿ ಇಸಿಯೋಳಲ್ಲ ಅದಕ್ಕೆ ಈಗ ಹೊಯ್ತಾವಳೆ. ನಂಗೆ ಇಷ್ಟು ಇಡ್ಲಿದ ಅವಶ್ಯಕತೆ ಇರುದಿಲ್ಲ, ಅಂದ್ರೆ ನಿಮ್ಗೆ ತೋರಿಸಿರ್ಬೇಕಾಗಿ ನಾನು ಹಿಂಗೆ ಮಾಡ್ತಾವಳೆ. ಮತ್ತೆ ಬಂದಂಗೆನೆ ನಾವು ಇದು ಇಡ್ಲಿ ಹೊಯ್ಕೊಳಕಿಲ್ಲ. ಜಾಸ್ತಿ ಬಂದರೆ ಹುಳಿ ಬಂದದೆ. ಅನ್ನಂದ್ರೆ ಇಡ್ಲಿದ ಒಂದು ರುಚಿ ಸಹ ಕಡಿಮೆ ಅದೆ. ಮತ್ತೆ ಜಾಸ್ತಿ ಬಂದರೆ ಕೂಡ ಇಡ್ಲಿ ಉಬ್ಬುದ್ಲೆ ಅಲ್ಲಿಗೆ ತಗ್ಗಿದಂಗೆ ಅದೆ. ಎಲ್ಲ ಇಡ್ಲಿ ಮಿಳ್ಳಿಗೆ ಬಂದನ ಹಾಕಿಕೊಂಡೆ. ಇನ್ನೀಗ ಇನ್ನೊಂದು ಬಟ್ಲಿಗೆ ಎಣ್ಣೆನ ಪೂಜಿಕೊಂಡೋಳೆ. ಅದರ ಸಹ ಇದ್ರ ಮೇಲೆ ಇಸಿಕೊಂಡೋಳೆ. ಇದಕ್ಕೆ ಸಹ ಬಂದನ ಹೊಯ್ಕೊಂಡೆ. ಒಂದೇ ಸಲ ಬೇಯಿಸ್ಕೊಂಡು ಎಷ್ಟೊಂದು ಇಡ್ಲಿ ಮಾಡಿಕೊಳಕ ನೋಡಿ. ಅದನ್ನೆಲ್ಲ ಹೊಯ್ಕೊಂಡಾಯ್ತು. ಇನ್ನು ನಾವು ಇದಕ್ಕೊಂದು ಮುಚ್ಚಳ ಮುಚ್ಚಿ ಒಂದು ಅರ್ಧ ಗಂಟೆ ಬೇಯಿಸಿಕೊಂಡೆ. ಬೆಂಕಿಲಿ ಹಾಕಿಲಿರೋಕು. ಈಗ ಸುಮಾರು ಅರ್ಧ ಗಂಟೆ ಆಯ್ತು ಇಡ್ಲಿ ಬೆಂದಿರ್ದು ನೋಡಮ್ಮ. ಈಗ ಇಡ್ಲಿ ಎಲ್ಲ ಹಾಕಿ ಬೆಂದಿಟ್ಟು ಇದರ ಇನ್ನು ತೆಕ್ಕಣಮ್ಮ. ಇಲ್ಲೊಂದು ದೊಡ್ಡ ಅಗಲದೊಂದು ತಡ್ಪೆನಂತ ಪ್ಲೇಟ್ ತಗೊಂಡವಳೆ. ಅದರ ಮೇಲೆ ಎಲ್ಲ ಇಡ್ಲಿ ಮಿಳ್ಳಿನೆಲ್ಲ ಹಿಂಗೆ ಕಂಕಣಿ ಹಾಕಿಸ್ತವಳೆ. ದೊಡ್ಡ ಅಗಲದ ಪ್ಲೇಟಿಲ್ಲ ಇದ್ರೆ ಬಾಳೆಲೆಗೆ ಕೂಡ ಹಾಕಿಕಣಕ್ಕೆ ಹಿಂಗೆ ಬಾಳೆನೆಲ್ಲ ಹಾಕಿ ಪೂಜಿಕೊಂಡು ಇಡ್ಲಿ ಮಿಳ್ಳಿನೆಲ್ಲ ಹಿಂಗೆ ಕಂಕಣಿ ಹಾಕಿಕೊಂಡು ಅದರ ಮೇಲೆ ಒಂದು ಚಂಡಿ ಟವಲ್ನ ಹಿಂಗೆ ಹಾಕೋಣಕು. ಟವಲ್ ಹಾಕುಂತಿಲ್ಲ, ದಪ್ಪದೊಂದು ಕಾಟನ್ ಬಟ್ಟೆ ಹಾಕಿಕೊಂಡ್ರೆ ಆಯ್ತು. ಅದರಲ್ಲಿ ಸ್ವಲ್ಪ ನೀರಿನಂಶ ಬೇಕು. ಹಾಗೆ ಎಲ್ಲ ಇಡ್ಲಿ ಮಿಳ್ಳಿನ ಈ ಚಂಡಿ ಬಟ್ಟೆಯಲ್ಲಿ ಕವರ್ ಮಾಡ್ರೆ ಆಯ್ತು. ಸ್ವಲ್ಪ ನೀರು ಬೇಕು ಬಟ್ಟೆ. ಅದರ ಮೇಲೆ ಸ್ವಲ್ಪ ಒಂಚೂರು ನೀರು ಚುಮ್ಕಿಸಿರ್ಕೊಂಡ್ರೆ ಆಯ್ತು. ಅದರ ಮೇಲೆ ಈ ಬಟ್ಲಿಟ್ಟನ್ನು ಸೇರಿಸಿಕೊಂಡೆ. ಹಾಗೆ ಗ್ಲಾಸನ್ನ ಸಹ ಕವರ್ ಮಾಡ್ಯಾಳೆ. ಈಗ
ಈಗ ಸುಮಾರು 10 ನಿಮಿಷ ಆಯ್ತು ನೋಡಿ. ಬಟ್ಲು ಹಿಟ್ಟು ನೋಡಿ ಸೈಡಿಂದೆಲ್ಲ ಬುಟ್ಟುಕೊಂಡು ಬಂದ್ಬಿಟ್ಟು ಇಡ್ಲಿ ಕೂಡ ತುಂಬಾ ಸಾಫ್ಟ್ ಆಗ್ಬಿಟ್ಟು ನೋಡಿ. ಇದರೆಲ್ಲ ಇನ್ನು ಕಟ್ ಮಾಡಿ ಕಣಮ್ಮ. ನೋಡಿ ಬಟ್ಲಿಟ್ಟು ಎಷ್ಟೊಂದು ಸಾಫ್ಟ್ ಆಗ್ಬಿಟ್ಟು ನೋಡಿ. ಇಲ್ಲಿ ಗ್ಲಾಸಲ್ಲಿ ಹೊಯ್ದ ಇಡ್ಲಿನ ಕೂಡ ಇಳ್ಕಿಸ್ಕೊಳಮ್ಮ, ಎಲ್ಲ ಸಾಫ್ಟ್ ಆಗ್ಬಿಟ್ಟು ನೋಡಿ. ಈಗ ಚಂಡಿ ಬಟ್ಟೆನೆಲ್ಲ ತೆಕ್ಕೊಳಮ್ಮ. ನೋಡಿ ಇಡ್ಲಿ ಮಿಲ್ಲಿಂದೆಲ್ಲ ಇಡ್ಲಿ ಸೈಡ್ ಬಿಟ್ಟು ನಿತ್ತುಟ್ಟು ನೋಡಿ. ಇದರ ಎಷ್ಟು ಸುಲಭಲ್ಲಿ ಇಳ್ಕಿಸ್ಕೊಳಗೆ ನೋಡಿ ಕೈಲೇ ಕಾಯಣ ಹಾಕೋಕೆ. ಅಂದರೆ ಪರಿಮಳ ಸದೇ ಲಾಯ್ಕಿ ಎದ್ದು ಕೂಡ ಬಂದ ನೋಡಿ. ಇಡ್ಲಿ ಮಿಳ್ಳಿಗೆ ಕೂಡ ಅಂಟಿಕೊಂಬೋದ್ಲೆ ಎಷ್ಟು ಲಾಯ್ಕಿ ಕ್ಲೀನಾಗಿ ಬಂದದೆ ನೋಡಿ. ಇಲ್ಲಿ ನೋಡಿ ಇಡ್ಲಿ ಮಿಳ್ಳಿಂದೆಲ್ಲ ಇಡ್ಲಿ ಎಷ್ಟು ಲಾಯ್ಕಿ ಎದ್ದು ಬಂದಿಟ್ಟು ನೋಡಿ. ಒಂದು ಚೂರು ಸಹ ಇಡ್ಲಿ ಮಿಳ್ಳಿಗೆ ಅಂಟಿಕೊಂಡಿಲ್ಲ. ಅಂದರೆ ನಾವು ಮೇಲಿಂದ ಚಂಡಿ ಬಟ್ಟೆ ಹಾಕಿದ್ದಲ್ಲ, ಹಾಗಾಗಿ ಇಷ್ಟೊಂದು ಲಾಯ್ಕಿ ಎದ್ದು ಬಾಕೆ ಕಾರಣ. ಇದು ಕೂಡ ನೀವೊಂದು ಟಿಪ್ಸೇ. ನೀವು ಕೂಡ ಈ ಟಿಪ್ಸ್ನ ಫಾಲೋ ಮಾಡಿ ಸ್ನೇಹಿತರೆ. ಈ ವ್ಲಾಗ್ ನಿಮಗೆ ಇಷ್ಟ ಆಯ್ತಲ್ಲ ಅಂದರೆ ಒಂದು ಲೈಕ್ ಮಾಡಿ. ಲೈಕ್ ಮಾಡಿದರೆ ಅಂದರೆ ನಿಮ್ಮ ನೆಂಟರುಗಳಿಗೆ ಮತ್ತು ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಆಗೋದು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ ನೋಡಿ. ಥ್ಯಾಂಕ್ ಯು ಸ್ನೇಹಿತರೆ.